ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನೋಡಿ ನಾನು ಗೋಧಿ ಹಿಟ್ಟಿನ ದೋಸೆನ ಮಾಡೋದು ತೋರಿಸ್ತೀನಿ. ಅದಕ್ಕೆ ಒಂದು ಕಪ್ಪು ಗೋಧಿ ಹಿಟ್ಟು, ಒಂದು ಅರ್ಧ ಕಪ್ಪು ಬಾಂಬೆ ರವೆ ತೊಗೊಂಡಿದ್ದೀನಿ. ಉಪ್ಪಿಟ್ಟು ರವೆ ಇರುತ್ತಲ್ಲ ವೈಟು, ಇದು ಒಂದು ಕಪ್ಪು ಗೋಧಿ ಹಿಟ್ಟು ಹಾಕಿದೆ. ನಂತರ ಒಂದು ಅರ್ಧಕ್ಕಿಂತ ಸ್ವಲ್ಪ ಕಮ್ಮಿ ಇದೆ ಬಾಂಬೆ ರವೆ, ಅದನ್ನು ತೊಗೊಂಡಿದ್ದೀನಿ. ಅದನ್ನು ಒಂದು ಪಾತ್ರೆಗೆ ಹಾಕಿದ್ದೀನಿ. ಇದರಿಂದ ನೋಡಿ ಒಂದು ಚಿಕ್ಕ ಗ್ಲಾಸಿಂದ ಒಂದು ಮಜ್ಜಿಗೆ ಹಾಕಬೇಕು. ಒಂದು ಚಿಕ್ಕ ಗ್ಲಾಸ್ ಇದು, ಅದರಿಂದ ಒಂದು ಗ್ಲಾಸ್ ಮಜ್ಜಿಗೆ ಹಾಕಿ ಕಲಿಸ್ಬೇಕು ನೋಡಿ. ನಂತರ ನೀರು ಹಾಕ್ಕೊಳ್ಬೇಕು. ಈಗ ಮಜ್ಜಿಗೆ ಹಾಕ್ಕೊಂಡಿದ್ದೀನಿ. ಇದನ್ನು ಮಿಕ್ಸ್ ಮಾಡಬೇಕು. ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ತೀನಿ ರುಚಿಗೆ ತಕ್ಕಷ್ಟು. ಇದರಿಂದ ಒಂದು ನೀರು ಕುಡಿಯೋ ಗ್ಲಾಸ್ ಇರುತ್ತಲ್ಲ, ಆ ಗ್ಲಾಸಿಂದ ಒಂದು ಗ್ಲಾಸ್ ನೀರು ಹಾಕ್ಕೋಬೇಕು ನೋಡಿ. ಹಾಕ್ಕೊಂಡಿದ್ದೀನಿ ಒಂದು ಗ್ಲಾಸ್ ನೀರು. ಇದರಿಂದ ಈಗ ಚೆನ್ನಾಗಿ ಕಲಸಿಡಬೇಕು. ಈಗ ಇನ್ನೊಂದು ಸ್ವಲ್ಪ ಕಡಿಮೆ ಬಿತ್ತು ಅಂತ ಇನ್ನೊಂದು 1/4 ಗ್ಲಾಸ್ ಹಾಕ್ಕೊಂಡೆ. ಟೋಟಲಾಗಿ 1/4 ಗ್ಲಾಸು ನೀರು, ಒಂದು ಚಿಕ್ಕ ಗ್ಲಾಸ್ ಮಜ್ಜಿಗೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸೋಡಾ ಹಾಕಬೇಕು. ಸ್ವಲ್ಪ ಜೀರಿಗೆ ಹಾಕ್ಕೊಳ್ಬೇಕು. ಜೀರಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಗೋಧಿ ಹಿಟ್ಟು ರವೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಒಂದು ಚಿಟಿಕೆ ಸೋಡಾ ಹಾಕ್ಕೊಂಡಿದ್ದೆ ಅದರಲ್ಲಿ ನೋಡಿ. ಈಗ ಚಟ್ನಿ ಮಾಡೋ ಟೈಮು. ಈಗ ಹಸಿಮೆಣಸಿನ್ಕಾಯಿ 3 ಫ್ರೈ ಮಾಡ್ತಾಯಿದ್ದೀನಿ. 3 ಹಸಿಮೆಣಸಿನ್ಕಾಯಿ, ಆಮೇಲೆ ಒಂದು ಅರ್ಧ ಬಟ್ಲು ಕೊಬ್ಬರಿ, ಒಂದು ಚಿಕ್ಕ ಬಟ್ಲು ಹುರ್ಗಡ್ಲೆ ನೋಡಿ. ಇದಕ್ಕೆ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ ಹಾಕ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ, ಒಂದು ಅರ್ಧ ಬಟ್ಲು, ಚಿಕ್ಕ ಅರ್ಧ ಬಟ್ಲು ಕೊಬ್ಬರಿ ಹಾಕ್ಕೊಂಡಿದ್ದೀನಿ. ನಂತರ ಹುರ್ಗಡ್ಲೆ, ಈ ಬಟ್ಲಿಂದ ಅರ್ಧ ಬಟ್ಲು ಹುರ್ಗಡ್ಲೆ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು ನೋಡಿ. ಈಗ ಮಿಕ್ಸಿ ಮಾಡ್ತಾಯಿದ್ದೀನಿ. ಇದನ್ನೆಲ್ಲ ಹಾಕಿ ಮಿಕ್ಸಿ ಮಾಡಬೇಕು. ಚಟ್ನಿ ಮಾಡ್ತಾಯಿದ್ದೀನಿ ಈಗ ದೋಸೆಗೆ, ಗೋಧಿ ಹಿಟ್ಟಿನ ದೋಸೆಗೆ. ಗೋಧಿ ಹಿಟ್ಟು ಆ ಕಡೆ ಕಲಸಿ ಇಟ್ಟಿದ್ದೀನಿ. ಚಟ್ನಿ ಮಾಡ್ತಾಯಿದ್ದೀನಿ ಈಗ. ನೋಡಿ, ಚಟ್ನಿ ಮಿಕ್ಸಿ ಮಾಡ್ತಾಯಿದ್ದೀನಿ. ಸ್ವಲ್ಪ ನೀರು ಹಾಕ್ಕೊಳ್ತೀನಿ ಚಟ್ನಿಗೆ. ತರಿಯಾಗಿತ್ತು, ಸ್ವಲ್ಪ ನೀರು ಹಾಕ್ಕೊಂಡ್ರೆ ಸಣ್ಣಗೆ ಚೆನ್ನಾಗಾಗುತ್ತೆ ನೋಡಿ. ಚಟ್ನಿ ರೆಡಿಯಾಗಿದೆ. ನೋಡಿ, ಈಗ ಚಟ್ನಿ ರೆಡಿಯಾಗಿದೆ. ದೋಸೆ ಮಾಡಬೇಕೀಗ ಚಟ್ನಿ ಜೊತೆಗೆ. ಚಟ್ನಿ ಅಂತೂ ರೆಡಿಯಾಗಿದೆ. ಈ ಥರ ಮಾಡಿಕೊಡಿ, ಮಕ್ಕಳಿಗೂ ಇಷ್ಟ ಆಗುತ್ತೆ ನೋಡಿ. ಚಟ್ನಿ ಹೇಗೆ ಸಣ್ಣಗಾಗಿ ರೆಡಿಯಾಗಿದೆ. ಇದಕ್ಕೆ ಅರ್ಧ ನಿಂಬೆಹಣ್ಣು ಹಿಂಡಬೇಕು. ಅರ್ಧ ಮಾತ್ರ ಹಿಂಡಬೇಕು. ಒಂದು ಹಾಕಿದರೆ ಫುಲ್ ಹುಳಿ ಆಗುತ್ತೆ. ಅರ್ಧ ಮಾತ್ರ ಹಿಂಡಬೇಕು ನಿಂಬೆಹಣ್ಣು. ಈಗ ಗ್ಯಾಸ್ ಮೇಲೆ ದೋಸೆ ಹಂಚಿಟ್ಟಿದ್ದೀನಿ. ಆಯಿಲ್ ಹಚ್ಚುತ್ತಾ ಇದ್ದೀನಿ ಹಂಚಿಗೆ. ಆಮೇಲೆ ಸ್ವಲ್ಪ ಚಿಕ್ಕದಾಗಿ ಒಂದು ದೋಸೆ ಹಾಕ್ಕೊಳ್ತೀನಿ ಮೊದಲು. ಅದು ಚೆನ್ನಾಗಿ ಕಾದಿದನೋ ಇಲ್ಲ ಅಂತ ಗೊತ್ತಾಗುತ್ತೆ ಹಂಚು ನೋಡಿ. ಚಿಕ್ಕದಾಗಿ ಮಾಡಿದ್ದು ದೋಸೆ ತೆಗೆದೆ. ಈಗ ಇನ್ನೊಂದು ದೋಸೆ ಮಾಡ್ತಾಯಿದ್ದೀನಿ, ಹಾಕಿದ್ದೀನಿ.
ಈಗ ತಿರುವು ಹಾಕ್ತೀನಿ. ಸ್ವಲ್ಪ ಮೇಲೆ ಆಯಿಲ್ ಹಚ್ಚಬೇಕು. ನೋಡಿ ಚಟ್ನಿ ಒಂದು ಪ್ಲೇಟ್ ರೆಡಿ ಇಟ್ಟಿದ್ದೀನಿ. ಚಟ್ನಿ ಹಾಕಿ ಒಂದು ಬಟ್ಲಲ್ಲಿ ನೋಡಿ ದೋಸೆ ಆಗಿದೆ. ತುಂಬ ಚೆನ್ನಾಗಾಗ್ತದೆ ದೋಸೆ. ಈಗ ಇನ್ನೊಂದು ಹಾಕಿದ್ದೀನಿ. ನೋಡಿ ಇನ್ನೊಂದು ದೋಸೆ ಹಾಕಿದ್ದೀನಿ. ಗೋಧಿ ಹಿಟ್ಟು ರವೆ ಎರಡು ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ದೋಸೆ. ಅರ್ಜೆಂಟಿಗೆ ಟಿಫನ್ಗೆ ಇದನ್ನು ಮಾಡ್ಬೋದು. ತುಂಬ ಚೆನ್ನಾಗಿ ಬೇಗನೆ ಆಗುತ್ತೆ. ಹೆಲ್ದಿ ಕೂಡ ಹೌದು. ನೋಡಿ ರೆಡಿಯಾಗಿದೆ ದೋಸೆ. ಗ್ಯಾಸ್ ಆಫ್ ಮಾಡ್ತೀನಿ. ನೋಡಿ ಚೆನ್ನಾಗಾಗಿದೆ ದೋಸೆ. ಪ್ಲೇಟ್ಗೆ ಸರ್ವ್ ಮಾಡ್ತೀನಿ. ಆಗಲೇ ಒಂದು ದೋಸೆ ಹಾಕ್ಕೊಂಡಿದ್ದೀನಿ. ಇದೊಂದು ದೋಸೆ. ನೋಡಿ ಚಟ್ನಿ ರೆಡಿ ಮಾಡಿದ್ದೀನಿ. ಮೇಲೆ ಹುರಿಗಡಲೆ ಪೌಡರ್ ಹಾಕ್ಕೊಂಡು ಚಟ್ನಿ ಪುಡಿ ಹಾಕ್ಕೊತಾ ಇದ್ದೀನಿ. ಹುರಿಗಡಲೆ ಚಟ್ನಿ ಪೌಡ್ರ್ ತುಂಬ ಚೆನ್ನಾಗಿರುತ್ತೆ ದೋಸೆ ಮೇಲೆ ಹಾಕ್ಕೊಂಡ್ರೆ. ಮೇಲೆ ತುಪ್ಪ ಹಾಕ್ಕೊಂಡಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ ದೋಸೆ. ನೀವು ಮಾಡಿ ನೋಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೋಡಿ ತುಂಬ ಚೆನ್ನಾಗಿದೆ ಟೇಸ್ಟು. ಇದುವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ನೋಡಿ ಚಟ್ನಿ ಪುಡಿ ಹಾಕಿದರೆ ದೋಸೆ ಮೇಲೆ ತುಂಬ ಚೆನ್ನಾಗಿರುತ್ತೆ. ನೋಡಿ ತುಪ್ಪದ ಜೊತೆ ಕಲಸಿ ಅದನ್ನು ಚಟ್ನಿ ಜೊತೆ ಹತ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ ಸೂಪರಾಗಿದೆ. ಇದುವರೆಗೂ ನನ್ನ ಚಾನಲ್ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು.